ನಿವೃತ್ತ ಐಪಿಎಸ್ ಅಧಿಕಾರಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿಚಾರಣೆಯಲ್ಲಿ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಓಂ ಪ್ರಕಾಶ್ ಜೊತೆ ಪತ್ನಿ ಪಲ್ಲವಿ ಜಗಳ ಆಡ್ತಾ ಇದ್ರಂತೆ. ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಇವತ್ತು ಜಗಳ ಆಗಿತ್ತು. ಏನು ನಮ್ಮನ್ನೇ ಕೊಲೆ ಮಾಡೋಕೆ ಓಂ ಪ್ರಕಾಶ್ ಯತ್ನ ಮಾಡಿದ್ರು. ಹೀಗಾಗಿ ಓಂ ಪ್ರಕಾಶ್ ಕೈಕಾಲು ಕಟ್ಟಿ ಅಡುಗೆ ಮನೆಯಲ್ಲಿ ನಾವು ಮರ್ಡರ್ ಮಾಡಿದ್ವಿ, ಚಾಕುವಿನಿಂದ ಚುಚ್ಚಿ ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರ ವಿಚಾರಣೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಕೊಟ್ಟಿದ್ದಾರೆ. ಹೀಗಾಗಿ ಅವರನ್ನ ವಶಕ್ಕೆ ಪಡೆದು ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. ಒಂದು ವಾರದಿಂದ ನಿರಂತರವಾಗಿ ಮನೆಯಲ್ಲಿ ಜಗಳ ನಡೀತಾ ಇತ್ತು. ಬೆಳಗ್ಗೆಯಿಂದ ಕೂಡ ತುಂಬಾ ಜಗಳ ಆಗ್ತಾ ಇತ್ತು. ಜಗಳ ವಿಕೋಪಕ್ಕೆ ಹೋಗಿದ್ರಿಂದ ಅಡುಗೆ ಮನೆಯಲ್ಲಿ ನಾವು ಅಂತ ಹೇಳಿದ್ದಾರೆ. ನಾವು ಹಾಗಿದ್ರೆ ಪೊಲೀಸರ ಶಂಕೆ ಏನಿದೆ, ಪತ್ನಿ ಜೊತೆಗೆ ಪುತ್ರಿ ಕೂಡ ಇನ್ವಾಲ್ವ್ ಆಗಿರಬಹುದು ಅನ್ನುವಂಥ ಒಂದು ಆಂಗಲ್ ನಲ್ಲಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಸೇರ್ಕೊಂಡು ಅಡುಗೆ ಮನೆಯಲ್ಲಿ ಕೊಲೆ ಮಾಡಿದ್ವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಖುದ್ದು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಇದೀಗ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ. ರೈಟ್, ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಪೊಲೀಸರ ಮುಂದೆ ಪಲ್ಲವಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ತುಂಬಾ ಮುಖ್ಯವಾದಂಥದ್ದು. ಯಾಕೆ ಅಂತಂದ್ರೆ ನಾವು ಕೊಲೆ ಮಾಡಿದ್ವಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಪೊಲೀಸರ ಮುಂದೆ ಕೊಡ್ತಾರೆ. ಹಾಗಿದ್ರೆ ಈ ಒಂದು ಪೊಲೀಸರ ಒಂದು ಡೌಟ್ ಏನಿತ್ತು, ಪತ್ನಿ ಜೊತೆಗೆ ಮಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಅಂತ, ಎಲ್ಲೋ ಒಂದ್ ಕಡೆ ಅದಕ್ಕೆ ಪುಷ್ಟಿ ನೀಡಿದ್ಯಾ ಅಂತ? ರಾಹುಲ್, ಮಾಜಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಅವರ ಪತ್ನಿ ಪಲ್ಲವಿ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಖುದ್ದು ಡಿಸಿಪಿ ಸಾರಾ ಫಾತಿಮಾ ಅವರು ನೇರವಾಗಿ ಅವರಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಓಂ ಪ್ರಕಾಶ್ ಅವರ ಹತ್ಯೆಯನ್ನ ಮಾಡಿದ್ರಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಓಂ ಪ್ರಕಾಶ್ ಕಳೆದ 3-4 ದಿನಗಳಿಂದ ಮನೆಯಲ್ಲಿ ಗನ್ನನ್ನ ಹಿಡ್ಕೊಂಡು ಓಡಾಡ್ತಿದ್ರು, ನಮಗೂ ಕೂಡ ಭಯ ಆಗ್ತಿತ್ತು, ಜೊತೆಗೆ ನಮ್ಮನ್ನೇ ಹತ್ಯೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅನ್ನೋ ಮಾತನ್ನ ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಓಂ ಪ್ರಕಾಶ್ ರಾವ್ ಅವರ ಕೈಕಾಲುಗಳನ್ನ ಕಟ್ಟಿ ಅಡಿಗೆ ಎಣ್ಣೆನ ಅವ್ರ ಮೇಲೆ ಸುರಿದು ನಾವು ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದ್ವಿ ಅಂತ ಹೇಳ್ತಾರೆ. ಒಂದಾದ್ರೆ ಈಗ ಆಲ್ರೆಡಿ ಓಂ ಪ್ರಕಾಶ್ ಅವರ ಹತ್ಯೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರೆ, ಘಟನೆ ಆದಂತ ನಂತರದಲ್ಲಿ ಸಂಜೆ 4:30 ಸುಮಾರಿಗೆ ಸ್ವತಃ ಪಲ್ಲವಿ ಅವರೇ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕರೆಯನ್ನ ಮಾಡಿ ಓಂ ಪ್ರಕಾಶ್ ಅವರನ್ನ ಹತ್ಯೆ ಮಾಡಿರುವಂತಹ ವಿಚಾರವನ್ನು ತಿಳಿಸಿರುವಂತದ್ದು. ಓಂ ಪ್ರಕಾಶ್ ಅವರು ಕೂಡ ಬ್ಯಾಕ್ ಪೇನ್ ಸಮಸ್ಯೆಯನ್ನ ಬಳಲ್ತಿರ್ತಾರೆ. ಅವರು ಕಳೆದ 2-3 ದಿನಗಳಿಂದಲೂ ಕೂಡ ಮನೆಯಲ್ಲಿ ಓಡಾಡಬೇಕಾದ್ರ ಸಂದರ್ಭದಲ್ಲೂ ಕೂಡ ಅವರು ಗನ್ನನ್ನ ಇಟ್ಕೊಂಡು ಓಡಾಡ್ತಿರೋ ಮಾತನ್ನ ಹೇಳ್ತಿರುವಂತದ್ದು. ಸದ್ಯ ಲೈವ್ ವಿಜುವಲ್ಸ್ ಅನ್ನ ನಾನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಪೊಲೀಸ್ ಅಧಿಕಾರಿಗಳು ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಆರೋಪಿತೆ ಆಗಿರುವಂತಹ ಅವರ ಪತ್ನಿ ಪಲ್ಲವಿ ಅವರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ರೆ, ಮತ್ತೊಂದ್ ಕಡೆ ಕ್ರೈಮ್ ಸೀನ್ ಅನ್ನ ಅಂದ್ರೆ ಘಟನೆ ನಡೆದಿರುವಂತಹ ಕೊಲೆ ನಡೆದಿರುವಂತಹ ಓಂ ಪ್ರಕಾಶ್ ಅವರ ನಿವಾಸ ಏನಿದೆ ಎಚ್ಎಸ್ಆರ್ ಲೇಔಟ್ ನ ಐಪಿಎಸ್ ಕ್ವಾರ್ಟರ್ಸ್ ನಲ್ಲಿ ಇರುವಂತಹ ಮನೆ, ಈ ಒಂದು ಮನೆಯನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸವನ್ನ ಸದ್ಯ ಕೋರ್ಮಂಗಲ ಇನ್ಸ್ಪೆಕ್ಟರ್ ಆಗಿರುವಂತಹ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಅವರ ಪತ್ನಿಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಒಂದ್ ಕಡೆ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಪಲ್ಲವಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪ್ರಕರಣದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಅಂದ್ರೆ ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಪಲ್ಲವಿ ಅವ್ರಿಗೆ ಹಾಗೂ ಓಂ ಪ್ರಕಾಶ್ ಅವ್ರಿಗೆ ಗಲಾಟೆಗಳು ಆಗ್ತಿರುತ್ತೆ. ಅಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇತ್ತು, ಜೊತೆಗೆ ಹಲವು ದಿನಗಳಿಂದಲೂ ಕೂಡ ಇದೇ ವಿಚಾರವಾಗಿ ಜಗಳ ಆಗ್ತಿತ್ತು. ಅವರ ಪುತ್ರ ಕಾರ್ತಿಕ್ ಏನಿದ್ದಾರೆ, ಕಾರ್ತಿಕ್ ಅವರು ಕಳೆದ 2 ವರ್ಷಗಳ ಹಿಂದೆ ಮದುವೆಯಾಗಿ ಅವರು ಬೇರೆಡೆ ವಾಸವಾಗಿದ್ರು. ಓಂ ಪ್ರಕಾಶ್ ಅವರು ಕೂಡ ತನ್ನ ಆಪ್ತರಿಗೆ, ತನ್ನ ಜೊತೆಲಿದ್ದಂತ ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ರು, ನನ್ನ ಮಗಳಿಗೆ ಮದುವೆಯನ್ನು ಆಗ್ಬೇಕು, ಮದುವೆ ಆದಂತ ನಂತರದಲ್ಲಿ ನಾನು ಬೇರೆ ಮನೆಯನ್ನ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ರು. ಜೊತೆಗೆ ಬಿಹಾರ ಮೂಲದವರು, ಅವರ ಊರಿನಲ್ಲಿ ಅವರ ಪೋಷಕರು ಇನ್ನೂ ಕೂಡ ಇದ್ದಾರೆ. ಅವರ ತಂದೆಯವರಿಗೆ ಸುಮಾರು 98 ವರ್ಷ ವಯಸ್ಸು. ನಾಳೆ ಬೆಳಗ್ಗೆ 10:30 ನಂತರದಲ್ಲಿ ಏನು ಮರಣೋತ್ತರ ಪರೀಕ್ಷೆ ಆಗುತ್ತೆ, ಪರೀಕ್ಷೆ ಆದಂತ ನಂತರದಲ್ಲಿ ಅವರ ಮೃತದೇಹವನ್ನ ಬಿಹಾರಕ್ಕೆ ಕೊಂಡೊಯ್ಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಸದ್ಯ ಕ್ರೈಮ್ ಸೀನ್ ನಲ್ಲಿ ಘಟನೆ ಆದಂತ ನಂತರದಲ್ಲಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂತಹ ಅಲಕ್ ಮೋಹನ್ ಅವರು, ಬೆಂಗಳೂರು ಕಮಿಷನರ್ ದಯಾನಂದ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದು. ಸದ್ಯ ಕ್ರೈಮ್ ಸೀನ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನ ಸದ್ಯ ಕುಟುಂಬಸ್ಥರು ಮಾಡ್ತಿರುವಂತದ್ದು. ಈಗ ಆಲ್ರೆಡಿ ಘಟನಾ ಸ್ಥಳದಲ್ಲಿ ಘಟನಾ ಸ್ಥಳ ಏನಿದೆ ಅಂದ್ರೆ 3 ಅಂತಸ್ತಿನ ಕಟ್ಟಡದ ಮೊದಲ ಫ್ಲೋರ್ ನಲ್ಲಿ ಘಟನೆ ನಡೆದಿರುವಂತದ್ದು. ಮಧ್ಯಾಹ್ನ ಸುಮಾರು 3:30 ಸುಮಾರಿಗೆ ಓಂ ಪ್ರಕಾಶ್ ಅವರು ನಿದ್ರೆಗೆ ಜಾರಿರ್ತಾರೆ. ಅವರಿಗೆ ಬ್ಯಾಕ್ ಪೇನ್ ಸಮಸ್ಯೆ ಇದ್ದಂತ ಪರಿಣಾಮವಾಗಿ ಅವರು ಟ್ಯಾಬ್ಲೆಟ್ ಅನ್ನ ತಗೊಂಡು ನಿದ್ರೆಗೆ ಜಾರಿದ್ರು ಅನ್ನೋ ಪ್ರಾಥಮಿಕ ಮಾಹಿತಿಯನ್ನ ಪಡೆದಿದ್ದು. ಅಂದ್ರೆ ಮನೆಯಲ್ಲಿ ಓಂ ಪ್ರಕಾಶ್ ಓಡಾಡುವಂತ ಸಂದರ್ಭದಲ್ಲಿ ಗನ್ನನ್ನ ಕ್ಯಾರಿ ಮಾಡ್ತಿದ್ರು, ಅಂದ್ರೆ ಗನ್ನನ್ನ ಇಟ್ಕೊಂಡು ಓಡಾಡ್ತಿದ್ರು. ಈಗ ಹಿಂದೆನೆ ಕಳೆದ 2-3 ದಿನಗಳಿಂದಲೂ ಕೂಡ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಿದ್ರ ಹಿನ್ನೆಲೆಯಲ್ಲಿ
ಅವ್ರಿಗೆ ಎಲ್ಲೋ ಒಂದ್ ಕಡೆ ಮೊದಲೇ ಮುನ್ಸೂಚನೆ ಇತ್ತ, ಪತ್ನಿ ಅಥವಾ ಮಗಳು ನನ್ನ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನೋ ಮುನ್ಸೂಚನೆ ಇದ್ದಂತಾನೆ ಜಗಳ ಆದಂತ ಸಂದರ್ಭದಲ್ಲಿ ಗನ್ನನ್ನ ತೋರಿಸಿ ನಮ್ಗೆ ನಿಮ್ಮನ್ನ ಶೂಟ್ ಮಾಡ್ತೀನಿ ಅಂತೇಳಿ ಭಯಪಡಿಸುವಂತ ಕೆಲಸವನ್ನ ನಮ್ಮ ಪತ್ನಿ ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಅವರನ್ನ ಸುಮಾರು 8 ಬಾರಿ ಚಾಕುವಿನ ಹಿಡಿದಿರುವಂತದ್ದು. ಮೊದಲಿಗೆ ಓಂ ಪ್ರಕಾಶ್ ಅವರ ಹೊಟ್ಟೆ, ಎದೆ ಹಾಗೂ ಕುತ್ತಿಗೆ ಎಡಭಾಗಕ್ಕೆ 2 ಬಾರಿ ಚಾಕುವಿನಿಂದ ಹಿಡಿದಿದ್ದಾರೆ. ಓಂ ಪ್ರಕಾಶ್ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಓರ್ವ ಹಿರಿಯ IPS ಅಧಿಕಾರಿ ಅವರು ಕೂಡ ನಿವೃತ್ತ ಆಗಿದ್ದಾರೆ. ಅವರ ಪತ್ನಿಗೆ ಪಲ್ಲವಿ ಅವರು ಕರೆಯನ್ನ ಮಾಡುವಂಥದ್ದು, ವಾಟ್ಸ್ಆಪ್ ಕರೆಯನ್ನ ಮಾಡಿ ಆ ಫಿನಿಶ್ ದ ಮಾನ್ಸ್ಟರ್ ಅಂದ್ರೆ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದೀವಿ ಅನ್ನೋ ಮಾಹಿತಿನ ಹೇಳುವಂಥದ್ದು. ಅದಾದ ಸುಮಾರು 10 ರಿಂದ 15 ನಿಮಿಷಗಳ ನಂತರದಲ್ಲಿ 4:30 ಸುಮಾರಿಗೆ ಖುದ್ದು ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ HSR ಲೇಔಟ್ ಪೊಲೀಸರಿಗೆ ಕರೆಯನ್ನ ಮಾಡಿ ಈ ರೀತಿ ಅಂದ್ರೆ ಓಂ ಪ್ರಕಾಶ್ ಅವರ ಕೊಲೆ ಆಗಿದೆ, ನಾವು ಅವರನ್ನ ಕೊಲೆ ಮಾಡಿದೀವಿ ಅಂತೇಳಿ ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಘಟನೆಯಲ್ಲಿ ಓಂ ಪ್ರಕಾಶ್ ರಾವ್ ಅವರ ಏನ್ ಕೊಲೆ ಆಗುತ್ತೆ, ಕೊಲೆ ಆದಂತ ನಂತರದಲ್ಲಿ ನಾವೇ ಅವರನ್ನ ಹತ್ಯೆಯನ್ನ ಮಾಡಿದ್ವಿ, ನಮ್ಮನ್ನ ಶೂಟ್ ಮಾಡ್ಲಿಕ್ಕೆ ಬಂದ್ರು, ನಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಅವರನ್ನ ಹತ್ಯೆಯನ್ನ ಮಾಡಿದ್ವಿ ಚಾಕುವಿನಿಂದ ಹಿಡಿದು ಅಂತೇಳಿ ಸದ್ಯ ಪೊಲೀಸ್ ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಕೊಡುವಂತ ಕೆಲಸವನ್ನ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಸದ್ಯ ಕ್ರೈಮ್ ಸೀನ್ ಏನಿದೆ ಮನೆ, ಅದನ್ನ ಸೀಸ್ ಮಾಡಿ ಕ್ರೈಮ್ ಟೇಪ್ ಹಾಕಿ ಅದನ್ನ ಸೀಸ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತ. ಈಗ ಆಲ್ರೆಡಿ ಘಟನಾ ಸ್ಥಳದಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, FSL ಅಧಿಕಾರಿಗಳು ಸೇರಿದಂತೆ ಇಂಚಿಂಚು ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಒಂದು ಬಾಟಲ್ ಹಾಗೂ ಕೃತ್ಯಕ್ಕೆ ಬಳಸಿರುವಂತಹ ಒಂದು ಬಾಟಲ್ ಹಾಗೂ 2 ಚಾಕುವನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಪುತ್ರಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಘಟನೆ ನಡೆದಂತ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕ್ ಮನೆಯಲ್ಲಿ ಇರಲಿಲ್ಲ, ಅವರು ಬೇರೆ ಕಡೆ ವಾಸವಾಗಿದ್ರು. ಸದ್ಯ ಅವರನ್ನು ಕರೆಸಿ ಅವರಿಂದನೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಈಗ ಮತ್ತೊಂದು ವಿಷಯ ಏನು ಅಂತಂದ್ರೆ ಪಲ್ಲವಿ ಅವರ ಮಾನಸಿಕ ಸ್ಥಿತಿ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅವರು ಅನೇಕ ವರ್ಷಗಳಿಂದ ಸ್ಕಿಜೋಫ್ರೇನಿಯಾ ಕಾಯಿಲೆಗೆ ಅವರು ಚಿಕಿತ್ಸೆ ಪಡಿತಾ ಇದ್ರು ಅಂತ. ಬಹುಶಃ ಎಲ್ಲ ಒಂದ್ ಕಡೆ ಅದು ಅವ್ರನ್ನ ಪ್ರವೋಕ್ ಮಾಡಿದ್ಯಾ ಅಂತ, ಅಂದ್ರೆ ಇಲ್ದೇ ಇರುವಂತಹ ಸಂಬಂಧಗಳನ್ನ ಕಲ್ಪನೆ ಮಾಡಿಕೊಂಡು, ಇಲ್ದೇ ಇರುವಂತಹ ವಿಷಯಗಳನ್ನ ಕಲ್ಪನೆ ಮಾಡ್ಕೊಂಡು ಏನಾದ್ರೂ ಈ ಒಂದು ದುಡುಕಿನ ನಿರ್ಧಾರ ಮಾಡಿದ್ರಾ ಅಂತ ಏನಾದ್ರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ಅದರ ಕುರಿತಾಗಿ? ರಾಹುಲ್, ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಿರುವಂತದ್ದು. ಈಗ ಆಲ್ರೆಡಿ ಆರೋಪಿತೆ ಪಲ್ಲವಿ ಅಂದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಏನಿದ್ದಾರೆ, ಆಕೆ ಸ್ಕಿಜೋಫ್ರೇನಿಯಾ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವ್ರಿಗೂ ಕೂಡ ಕಳೆದ ಹಲವು ವರ್ಷಗಳಿಂದ ಸುಮಾರು 8 ವರ್ಷಗಳಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಸ್ವತಃ ಓಂ ಪ್ರಕಾಶ್ ಅವರೇ ಟ್ರೀಟ್ಮೆಂಟ್ ಕೊಡಿಸುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಅವರ ಸಹೋದರಿಯರಿಗೆ ಕೆಲವೊಂದಷ್ಟು ಕಡೆಗಳಲ್ಲಿ ಆಸ್ತಿಯನ್ನ ಓಂ ಪ್ರಕಾಶ್ ಅವರು ಮಾಡಿದ್ರು. ಅದೇ ವಿಚಾರಕ್ಕೆ ಪಲ್ಲವಿ ಹಾಗೂ ಓಂ ಪ್ರಕಾಶ್ ಅವರ ಮಧ್ಯೆ ಗಲಾಟೆ ಆಗಿತ್ತು. ಜೊತೆಗೆ ಪುತ್ರ ಕಾರ್ತಿಕ್, ಓಂ ಪ್ರಕಾಶ್ ಅವ್ರಿಗೆ ಒಬ್ಬನೇ ಮಗಳಿದ್ರು ಕೂಡ ಮದುವೆ ಆದಂತ ನಂತರದಲ್ಲಿ ಕಾರ್ತಿಕ್ ಅವರು ಬೇರೆ ಕಡೆ ವಾಸವಾಗಿರ್ತಾರೆ. ಈ ಮನೆಯಲ್ಲಿ ಓಂ ಪ್ರಕಾಶ್ ಅವರು, ಅವರ ಪತ್ನಿ ಪಲ್ಲವಿ ಹಾಗೂ ಮಗಳು ವಾಸವಾಗಿದ್ರು ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಆದ್ರೆ ಘಟನೆ ನಡೆದಂತ ಸಂದರ್ಭದಲ್ಲಿ ಓಂ ಪ್ರಕಾಶ್ ಅವರ ಮಗಳು ಮನೆಯಲ್ಲಿ ಇದ್ಲಾ ಅಥವಾ ಆಕೆ ಏನಾದ್ರು ಹೊರಗಡೆಯಿಂದ ಬಂದ್ಲ ಅನ್ನೋ ಬಗ್ಗೆ ಇದುವರೆಗೂ ಯಾವುದೇ ಖಚಿತ ಮಾಹಿತಿ ಇಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಪತ್ನಿ ಪಲ್ಲವಿ ಆಕೆ ಪೊಲೀಸರಿಗೆ ಕರೆಯನ್ನ ಮಾಡಿ ವಿಚಾರವನ್ನ ತಿಳಿಸಿದ್ದಾಳೆ. ಜೊತೆಗೆ ಸುಮಾರು 8 ಬಾರಿ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಲಾಗಿದೆ. ಓಂ ಪ್ರಕಾಶ್ ಅವರು ಮನೆಯಲ್ಲಿ ಗನ್ನನ್ನ ಇಟ್ಕೊಂಡು ಓಡಾಡ್ತಿದ್ರು, ನಮ್ಮನ್ನ ಶೂಟ್ ಮಾಡ್ಲಿಕ್ಕೆ ಬರ್ತಿದ್ರು. ಹೀಗಾಗಿ ನಾವು ನಮ್ಮ ಆತ್ಮರಕ್ಷಣೆಗಾಗಿ ನಾವನ್ನ ಶೂಟ್ ಮಾಡಿದ್ವಿ ಅಂತೇಳಿ, ಆತ್ಮರಕ್ಷಣೆಗಾಗಿ ಚಾಕುವಿನಿಂದ ಹಿಡಿದು ಹತ್ಯೆಯನ್ನ ಮಾಡಿದ್ವಿ ಅಂತೇಳಿ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ವಿಚಾರದ ಬಗ್ಗೆ ಅಷ್ಟೇ ಮಾಹಿತಿಯನ್ನು ಕೊಡ್ತಿರುವಂತದ್ದು. ಆದ್ರೆ ಕಳೆದ 8 ವರ್ಷಗಳಿಂದಲೂ ಕೂಡ ಆಕೆಗೆ ಮಾನಸಿಕ ಸಮಸ್ಯೆ ಇತ್ತು, ಸ್ಕಿಜೋಫ್ರೇನಿಯಾ ಕಾಯಿಲೆಯಿಂದ ಚಿಕಿತ್ಸೆಯನ್ನ ಪಡ್ಕೊಳ್ತಿರೋ ನಾವು ವಿಚಾರವನ್ನ ಸದ್ಯ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯಿಂದ ಹೊರ ಬರ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಕುಟುಂಬಸ್ಥರು, ಅವರ ಆಪ್ತ ವಲಯದವರು, ಜೊತೆಗೆ ಓಂ ಪ್ರಕಾಶ್ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಹಿರಿಯ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತದ್ದು ಏನಂದ್ರೆ, ಓಂ ಪ್ರಕಾಶ್ ಅವರು ಸುಮಾರು 1981 ಬ್ಯಾಚ್ ನ IPS ಕೇಡರ್ನ ಅಧಿಕಾರಿ. ಸುಮಾರು 35 ವರ್ಷಗಳ ಕಾಲ ರಾಜ್ಯದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. 2015-16ರಲ್ಲಿ ರಾಜ್ಯದಲ್ಲಿ ಸುಮಾರು 2 ವರ್ಷಗಳ ಕಾಲ DGIGP ಆಗಿ ಕೆಲಸವನ್ನ ಮಾಡಿದ್ರು. ಸಿಬ್ಬಂದಿಗೆ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು. ಜೊತೆಗೆ DGP ಓಂ ಪ್ರಕಾಶ್ ಅವರು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಅನೇಕ ಪೊಲೀಸ್ ಅಧಿಕಾರಿಗಳಿಗೆ, ಯಾವೆಲ್ಲ ಅಧಿಕಾರಿಗಳಿಗೆ ಮುಂಬಡ್ತಿ ನಿಂತಿರುತ್ತೆ ಅವರೆಲ್ಲರಿಗೂ ಕೂಡ ಪ್ರಮೋಷನ್ ಗಳನ್ನ ಕೊಡುವಂತ ಕೆಲಸವನ್ನು ಓಂ ಪ್ರಕಾಶ್ ಮಾಡಿದ್ರು. ಒಳ್ಳೆ ಅಧಿಕಾರಿ, ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಹೆಸರನ್ನ ಪಡೆದಿದ್ದಂತ ಅಧಿಕಾರಿ. ಆದ್ರೆ ವೈಯಕ್ತಿಕ ಸಮಸ್ಯೆಗಳಿಂದ, ಕೌಟುಂಬಿಕ ಸಮಸ್ಯೆಗಳಿಂದ ಈ ರೀತಿಯಿಂದ ಘಟನೆ ನಡೆದಿರುವಂತದ್ದು ಸದ್ಯ. ಜೊತೆಗೆ ಪತ್ನಿಯಿಂದಲೇ ಹತ್ಯೆ ಆಗಿರುವಂತದ್ದು ಒಂದು ವಿಚಾರ ಇಲ್ಲಿ ಗಮನಿಸಬಹುದು. ಓಂ ಪ್ರಕಾಶ್ ಅವರು ಸುಮಾರು 35 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿದ್ರು. ಸುಮಾರು 8 ರಿಂದ 10 ಬಾರಿ ಅವ್ರ ಮೇಲೆ ಚಾಕುವಿನಿಂದ ಅಟೆಂಪ್ಟ್ ಆಗುತ್ತೆ. ಸ್ಥಳದಲ್ಲೇ ಸಾವನ್ನಪ್ತಾರೆ. 15 ರಿಂದ 20 ನಿಮಿಷಗಳ ಕಾಲ ರಕ್ತದ ಮಡುವಿನಲ್ಲಿ ಒದ್ದಾಡಿ ಓಂ ಪ್ರಕಾಶ್ ಸಾವನ್ನಪ್ತಾರೆ. ಪತ್ನಿ ಅಥವಾ ಕುಟುಂಬಸ್ಥರೇನಾದ್ರೂ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಚಾಕುವಿನಿಂದ ಹಿಡಿದು ಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಮಾಜಿ DGIGP ಆಗಿದ್ದಂತ ಓಂ ಪ್ರಕಾಶ್ ಯಾಕೆ ಅವರು ಪ್ರತಿರೋಧವನ್ನ ತೋರ್ಲಿಲ್ಲ ಅಂತೇಳಿ ನಾವು ಸಾಮಾನ್ಯವಾಗಿ ಪ್ರಶ್ನೆನ ಮಾಡುತ್ತೆ. ಅಂದ್ರೆ 8 ಬಾರಿ ಚಾಕುವಿನಿಂದ ಸ್ಟಾಬಿಂಗ್ ಅನ್ನ ಮಾಡಿದ್ರು ಕೂಡ ಓಂ ಪ್ರಕಾಶ್ ಅವರು ಯಾಕೆ ಪ್ರತಿರೋಧವನ್ನ ತೋರ್ಲಿಲ್ಲ ಅಂತೇಳಿ ಇದು ಕ್ರೈಮ್ ಸೀನ್ ಅನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಕಾಣುವಂತದ್ದು. ಓಂ ಪ್ರಕಾಶ್ ಅವರ ಹತ್ಯೆ ಮಾಡೋದಕ್ಕಿಂತ ಮುಂಚಿತವಾಗಿ
ಅವ್ರ ಬೆಡ್ರೂಮ್ ನಲ್ಲಿ ಬಂದು ಅವರ ಕೈಕಾಲುಗಳನ್ನ ಕಟ್ತಾರೆ, ಅಡಿಗೆ ಎಣ್ಣೆಯನ್ನ ಅವ್ರ ಮೇಲೆ ಎರಚ್ತಾರೆ, ಜೊತೆಗೆ ಪ್ರತಿರೋಧ ತೋರಬಾರ್ದು ಅಂತೇಳಿ ಅವ್ರ ಮೇಲೆ ಕಾರ್ಪುಡಿಯನ್ನು ಎರಚುವಂಥದ್ದು, ಕಂಪ್ಲೀಟ್ ಆಗಿ ಪ್ರೀ ಪ್ಲಾಂಟ್ ಅನ್ನ ಮಾಡಿ ಓಂ ಪ್ರಕಾಶ್ ಅವರ ಹತ್ಯೆಯನ್ನ ಮಾಡಿರುವಂಥದ್ದು. ಮೊದಲಿಗೆ ಅವರ ಕುತ್ತಿಗೆಯ ಎಡಭಾಗಕ್ಕೆ ಸ್ಟಾಬಿಂಗ್ ಅನ್ನ ಮಾಡ್ತಾರೆ, ನಂತರ ಎದೆ ಭಾಗ ಹೊಟ್ಟೆ ಭಾಗ ಸೇರಿದಂತೆ ಸುಮಾರು 8 ರಿಂದ 10 ಬಾರಿ ಚಾಕುವಿನಿಂದ ಹತ್ಯೆಯನ್ನ ಮಾಡಿರುವಂಥದ್ದು. ಖುದ್ದು ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಅವರು ಪ್ರಕರಣದ ಮಾನಿಟರಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಆರೋಪಿತೆ ಪಲ್ಲವಿ ಏನಿದ್ರೆ ಪಲ್ಲವಿಯನ್ನ ಇಂಟ್ರಾಗೇಷನ್ ಮಾಡುವಂತ ಕೆಲಸವನ್ನ ಖುದ್ದು ಡಿಸಿಪಿ ಸಾರಾ ಫಾತಿಮಾ ಮಾಡ್ತಿರುವಂತದ್ದು. ಆದ್ರೆ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ವೇಳೆಯಲ್ಲಿ ಪಲ್ಲವಿ ಅವರು ಹೇಳ್ತಿರುವಂತದ್ದು, ನಮ್ಗೆ ಮನೆಯಲ್ಲಿ ತುಂಬಾನೇ ಭಯ ಇಡಿಸ್ತಾ ಇದ್ರು, ಗನ್ನನ್ನ ತೋರಿಸಿ ನಮಗೆ ಭಯಪಡಿಸುವಂತ ಕೆಲಸವನ್ನ ಮಾಡ್ತಿದ್ರು, ಏನಾದ್ರೂ ಅವ್ರಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮನ್ನೇ ಶೂಟ್ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಿದ್ರು. ಹೀಗಾಗಿ ನಮ್ಮ ಆತ್ಮರಕ್ಷಣೆಗಾಗಿ ನಾನು ಸ್ಟಾಬಿಂಗ್ ಅನ್ನ ಮಾಡಿ ಅವರನ್ನ ಹತ್ಯೆ ಮಾಡಿದ್ದೀನಿ, ವಿಚಾರವನ್ನ ಪೊಲೀಸ್ ಅಧಿಕಾರಿಗಳಿಗೆ ನಾನೇ ಕರೆಯನ್ನ ಮಾಡಿ ತಿಳಿಸಿದೆ ನನ್ನ ಮಾತನ್ನ ಹೇಳ್ತಿರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.